ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ರಾಷ್ಟ್ರೀಯ ಸಂಸ್ಥಾಪಕ ಹಾಗೂ ಬಿಹಾರದ ಮಾಜಿ ಸಚಿವ ಮುಕೇಶ್ ಸಹನಿ ಬಂಧನ ಹಾಗೂ ಉತ್ತರ ಪ್ರದೇಶದಲ್ಲಿ ನಡೆದ ಕಮಲೇಶ್ ಬಿಂಡ್ ಎನ್ಕೌಂಟರ್ ಪ್ರಕರಣವನ್ನು ಖಂಡಿಸಿ ವಿಐಪಿ ಕರ್ನಾಟಕ ಘಟಕ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಐಪಿ ಪಕ್ಷದ ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ್ ಹಿಂದುಳಿದ ಮಠಾಧೀಶರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಬ್ರಹ್ಮಶ್ರೀ ರಾಜು ಗುರುಸ್ವಾಮಿ ಉತ್ತರ ಪ್ರದೇಶ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಟೀಕೆ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ಉಂಟಾಗ್ತಾ ಇದ್ದು ಪಕ್ಷದ ರಾಷ್ಟ್ರೀಯ ನಾಯಕರನ್ನ ಅಕ್ರಮವಾಗಿ ಬಂಧಿಸಲಾಗಿದೆ ಎಂದು ಆರೋಪಿಸಿದರು. ಕಮಲೇಶ್ ಬಿಂಡ್ ಎನ್ಕೌಂಟರ್ ಪ್ರಕರಣದಲ್ಲಿಯೂ ಕೂಡ ನ್ಯಾಯಾಂಗ ಪ್ರಕ್ರಿಯೆ ಅನುಸರಿಸದೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದರು. ತಪ್ಪು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೇ ಹೊರತು ಕೋರ್ಟ್ ಮುಂದೆ ಹಾಜರುಪಡಿಸದೆ ಎನ್ಕೌಂಟರ್ ನಡೆಸುವುದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ ಎಂದಿದ್ದಾರೆ. ಪ್ರಕರಣಗಳಿಗೆ ಪ್ರಧಾನಿ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಅವರು ನೈತಿಕ ಹೊಣೆ ಮತ್ತು ಉತ್ತರಿಸಬೇಕು ಎಂದಿದ್ದಾರೆ. ಇದೇ ವೇಳೆ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಸಚಿವರು ಆಗಿರುವ ಸಂಜಯ್ ನಿಷಾದ್ ಅವರ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದ ಅವರು ಸಮಾಜದ ಮೇಲಿನ ಅನ್ಯಾಯದ ಕುರಿತು ಮೌನ ವಹಿಸಿರುವ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದಿದ್ದಾರೆ. ಕಮಲೇಶ್ ಬಿಂದ್ ಎನ್ನುವ ಆರೋಪಿಯನ್ನ ಗುಜರಾತ್ ಪೊಲೀಸರು 2 ದಿನದ ಹಿಂದೆ ಅರೆಸ್ಟ್ ಮಾಡಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಪೊಲೀಸ್ ಆಡಳಿತ ವ್ಯವಸ್ಥೆ ಯಾವುದೇ ಕಾನೂನನ್ನ ಪಾಲನೆ ಮಾಡಲಾರ್ದಂಗೆ ಸಂವಿಧಾನಬದ್ಧವಾಗಿ ಅಲ್ಲಿ ಯಾವುದೇ ಅಪರಾಧಿ ಸ್ಥಾನಾಂತ ಒಳಗಿದ್ದ ಮೇಲೆ ಅದು ಆರೋಪಿಗಳಾಗಬೇಕಾದ್ರೆ ಅಲ್ಲೆಲ್ಲ ಕೋರ್ಟ್ ಒಳಗೆ ನ್ಯಾಯ ಎಲ್ಲ ವಾದ ವಿವಾದಗಳಾಗಿ ಕೋರ್ಟು ಏನು ಶಿಕ್ಷೆ ಕೊಡ್ತದಲ್ಲ ಅದರ ಪ್ರಕಾರ ಆಗಬೇಕು. ಯಾವುದೇ ವಿಚಾರಣೆ ಮಾಡಲಾರ್ದಂಗೆ ಅರೆಸ್ಟ್ ಮಾಡಿ 2 ದಿನದೊಳಗ ಎನ್ಕೌಂಟರ್ ಮಾಡಿ ಆ ಎನ್ಕೌಂಟರ್ ಆದಂತಹ ವ್ಯಕ್ತಿ ಮನೆಗೆ ವಿಐಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ಮುಕೇಶ್ ಸಹಾನಿ ಅವರು ಅವರ ಮನೆಗೆ ಹೋಗಿ ಸಂಪರ್ಕ ಮಾಡಬೇಕಾದ್ರೆ ಅದರ ಮುಂಚಿತವಾಗಿ SP ಅವರಿಗೆ ಮಾತಾಡ್ಬೇಕಂತ ಅವರು ಹೋದಾಗ ಆ SP ಅವರು ಅರೆಸ್ಟ್ ಮಾಡಿ ಅಲ್ಲಿ ಆ ಕುಟುಂಬದ ಜೊತೆ ಮಾತಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಾರ್ದಂಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇದನ್ನ ನಾವು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಖಂಡಿಸ್ತೀವಿ ಮತ್ತು ನಾಡಿನ ವಿವಿಧ ಪರಂಪರೆಯ ಮಠಾಧೀಶರು ಕೂಡ ಈ ವಿಷಯವನ್ನ ಖಂಡಿಸ್ತೀವಿ. ಯಾವುದೇ ನಾವು ಅಪರಾಧಿಗಳನ್ನ ರಕ್ಷಣೆ ಮಾಡುವ ಉದ್ದೇಶ ಇಲ್ಲ. ಕಾನೂನಿನ ಪ್ರಕಾರ ನ್ಯಾಯಾಲಯದಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿ ನ್ಯಾಯಾಲಯದಲ್ಲಿ ತೀರ್ಮಾನ ಬರುವವರೆಗೂ ಕೂಡ ಆ ಅಪರಾಧಿಯ ಜೀವ ರಕ್ಷಣೆ ಮಾಡುವ ಜವಾಬ್ದಾರಿ ಕೂಡ ನಮ್ಮ ಸಂವಿಧಾನ ಅವರಿಗೆ ಕೊಟ್ಟಿದೆ. ಯಾಕಂದ್ರೆ ನಾವೆಲ್ಲರೂ ಭಾರತ ದೇಶದಾದ್ಯಂತ ಸಂವಿಧಾನದ ಮೇಲೆಯೇ ನಮ್ಮ ರಾಜ್ಯಭಾರ ಮಾಡ್ತಾ ಇದ್ದೀವಿ. ದಯವಿಟ್ಟು ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ನಾವು ಬಹಿರಂಗವಾಗಿ ಎಚ್ಚರಿಕೆ ನೀಡೋದೇನೆಂದ್ರೆ ಕಾನೂನಿನ ಪ್ರಕಾರ ನೀವು ಆಡಳಿತ ನಡೆಸ್ರಿ. ಯಾವುದೇ ಒಬ್ಬ ದೀನ ದಲಿತ ಅತಿ ಹಿಂದುಳಿದ ವರ್ಗದ ಅಪರಾಧಿಗಳಿರಲಿ, ಮೇಲ್ವರ್ಗದ ಅಪರಾಧಿಗಳಿರಲಿ, ಯಾರೇ ಇರಲಿ ಅದನ್ನ ಕಾನೂನಿನ ಪ್ರಕಾರ ಕಾನೂನು ಕೇಸು ಎಲ್ಲ ಇದಾವೆ ನಮ್ಮ ಭಾರತ ದೇಶದಲ್ಲಿ. ಅವೆಲ್ಲ ಫಾಲೋ ಆಗಿ ಕೋರ್ಟ್ ಮುಖಾಂತರನೇ ಶಿಕ್ಷೆ ಆಗಬೇಕು. ಯಾವುದೇ ಎನ್ಕೌಂಟರ್ ಅಂತ ಬಲಿಷ್ಠ ಕಾನೂನುಗಳು ಸಾಮಾನ್ಯ ಜನರ ಮೇಲೆ ಏರಬಾರ್ದೆಂದು ಜಗದ್ಗುರು ವೇದವ್ಯಾಸ ಪೀಠ ಆಗ್ರಹಿಸ್ತೇವೆ. ಉತ್ತರ ಪ್ರದೇಶ್ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ನಡೀತಿರುವಂತಹ ದೌರ್ಜನ್ಯವನ್ನ ಖಂಡಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಯುತ ಮುಕೇಶ್ ಸಹಾನಿ ಅವರು ಏನ್ ದೌರ್ಜನ್ಯಕ್ಕೊಳಗಾಗಿತ್ತಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲು ಮನೆಗೆ ಹೋಗಿ ಅಲ್ಲಿ ಏನು ವಸ್ತುಸ್ಥಿತಿ ನಡೆದಿದೆ ಅಂತ ಆ ಕುಟುಂಬದವರು ಮಾಹಿತಿ ಕಲೆ ಹಾಕೋಕ್ಕೂ ಕೂಡ ಪೊಲೀಸ್ ವ್ಯವಸ್ಥೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಅರೆಸ್ಟ್ ಮಾಡಿ ಅವರಿಗೆ ದೌರ್ಜನ್ಯ ಮಾಡಿದ್ದಾರೆ. ಈ ವಿಷಯವನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದೊಳಗೆ ಇಂಥ ಯಾವುದೇ ಪ್ರಕರಣಗಳು ಆಗಬಾರ್ದು ಅನ್ನೋಂಗೆ ನಾವು ಒಂದು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನ ಕೂಡ ಹಮ್ಕೋ ವಿಚಾರದೊಳಗಿದ್ದೀವಿ. ದೇಶದಲ್ಲಿ ಯುಪಿ ಸರ್ಕಾರ ಚಲೋ ಐತಂತಲ್ರಿ, ಮತ್ತೆ ಚಲೋ ಇದ್ರೆ ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ಹೋಗ್ಬೋದಿತ್ತಲ್ಲ. ಚಲೋ ಇದ್ರೆ ಚಲೋ ಇಲ್ಲ ಅಂತೇಳಿನೇ ಇಷ್ಟು ಜನ ರೊಚ್ಚಿಗೆದ್ದಿದಾರಲ್ಲ. ರಾಷ್ಟ್ರೀಯ ಅಧ್ಯಕ್ಷರಿದ್ದೀರಿ, ಅವ್ರಿಗೆ ಏನಾದ್ರು ಪತ್ರದ ಮುಖಾಂತರ ಏನಾದ್ರು ಎಚ್ಚರಿಕೆ? ನಾವು ಸುಮಾರು ನಾಡಿನಾದ್ಯಂತ ಇರುವಂತಹ ಕರ್ನಾಟಕ ರಾಜ್ಯದಾದ್ಯಂತ ಇರುವಂತಹ ನಮ್ಮ ಸಂಘಟನೆಯಲ್ಲಿ 200ಕ್ಕೂ ಹೆಚ್ಚು ಮಠಾಧೀಶರಿದ್ದಾರೆ. ಅವರೆಲ್ಲರೂ ಮಠಗಳ ಲೆಟರ್ ಪ್ಯಾಡ್ ಮೇಲೆ ನಾವು ಯೋಗಿ ಆದಿತ್ಯನಾಥ್ ಅವರಿಗೂ ಕಳಿಸ್ತೀವಿ, ನರೇಂದ್ರ ಮೋದಿ ಅವರಿಗೂ ಕಳಿಸ್ತೀವಿ. ನರೇಂದ್ರ ಮೋದಿಜಿ ಅವರಿಗೂ ಈ ಮುಖಾಂತರ ನಾವು ಸಂದೇಶ ನೀಡೋದೇನಂದ್ರೆ, ನೀವು ದೇಶದ ತುಂಬಾ ಎಲ್ಲ
ಒಳ್ಳೆ ಸ್ಥಾನಮಾನ ಹೆಸರನ್ನು ತಗೊಂಡಿದ್ದೀರಿ. ಆದ್ರೆ ಉತ್ತರ ಪ್ರದೇಶದೊಳಗೆ ಈಗ ಯಾಕೆ ಆಗ್ತಾ ಇದೆ, ಎಲ್ಲೋ ಯಾರನ್ನೂ ನೀವು ಹೊಲಸ್ಕೋಬೇಕಂತೇಳಿ ಇನ್ನು ಯಾರ್ದೋ ಬಡಬಗ್ಗರ ಮೇಲೆ ಕೊಟ್ರಂತ ಬಲಿಷ್ಠ ಕಾನೂನುಗಳು ಇರೋದನ್ನ ಭಾರತೀಯ ಸಂತ ಪರಿಷತ್ತು ನಾವು ಎಲ್ಲಾ ಕರ್ನಾಟಕ ರಾಜ್ಯದ ಸಂತರ ಖಂಡಿಸ್ತೀವಿ ಅಂತ ಹೇಳ್ಬೇಕಾಗತ್ತೆ. ಗಡುವು ಅಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗ VIP ಪಕ್ಷದಿಂದ ಯಾವ ನಿರ್ಣಯ ತಗೊಂತಾರಲ್ಲ ಅದ್ರ ಮುಖಾಂತರ ನಾವು ಬೇಕಾದ್ರೆ UP ಚಲೋ ಬೇಕಾದ್ರೆ ಮಾಡುವ ಪ್ಲಾನಿಂಗ್ ಇದೆ ನಮ್ದು. ಮೋದಿ ಅವರ ಹೇಳ್ತಾರ ಯೋಗಿ ಆದಿತ್ಯನಾಥ್ ಅವರು ಚಲೋ ಅಂತ ಹೇಳ್ತಾರೆ. ಮೋದಿ ಒಬ್ರೇ ಅಲ್ಲ, ದೇಶದೊಳಗೆ 130-140 ಕೋಟಿ ಜನ ಇದ್ದಾರೆ. ಮೋದಿನೂ ಒಬ್ಬ ಒಳ್ಳೆ ಆಡಳಿತಗಾರ ಅಂತೇಳಿ ಎಲ್ಲರೂ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಮ್ಮ ದೇಶದ ಪ್ರಧಾನಿ ಅಂತ ಹೆಮ್ಮೆ ಐತಿ ನಮಗ. ಆದ್ರ ಯಾರೇ ತಪ್ಪು ಮಾಡ್ಲಿ ಕೇಳುವಂತ ಹಕ್ಕು ಎಲ್ಲ ಸಮಾಜದ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆದಿದೆ. ಹಂಗಾಗಿ ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕಾನೂನಿನ ಪ್ರಕಾರ ನಡ್ಕೊಳ್ಳಿ. ನಾವು ಕಾನೂನನ್ನ ಮೀರಿ ಅಪರಾಧಿನ ರಕ್ಷಣೆ ಮಾಡಿ ಅಂತ ಕೇಳ್ತಾ ಇಲ್ಲ. ನಾವು ಕಾನೂನು ಪ್ರಕಾರ ನಾವು ಎನ್ಕ್ವೈರಿ ಮಾಡಿ ಕೋರ್ಟ್ ಏನು ಶಿಕ್ಷೆ ಕೊಡ್ತದಲ್ಲ ಅದ್ರ ಪ್ರಕಾರ ಆಗ್ಲಿ ಅಂತ ನಮ್ಮ ಆಗ್ರಹ. ಮುಂದೆ ಯಾವ ತರ ಹೋರಾಟ ಹೋರಾಟ ನಾವು ಮುಂದಿನ ಹೋರಾಟ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರಲ್ಲ ಅದರ ಪ್ರಕಾರ ನಾವು ಮಾಡ್ತೀವಿ. ಚಂದ್ರು ಬಿರಣ್ಣವರ TV20 ಕನ್ನಡ, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.